रोना बाय अरविंद सर कितना पक्का बात टेबल के मेरी कौन सा क्लियर पड़ा मेरे आपका कुछ चल रहा है वेन के सुनता है ओ ನಂಬರ್ ಈಶ್ವರಪ್ಪ ಬರೋಕ್ಕಾಗಿಲ್ಲ. ಪರವಾಗಿಲ್ಲ ತಪ್ಪೇನಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನ ನಮ್ಮ ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನ ತಿಳಿಸಕ್ಕೆ ಬಯಸ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಲ್ಲದೆ ಇಡೀ ದೇಶಕ್ಕೆ, ಇಡೀ ಎಲ್ಲ ಸಮುದಾಯದವರ, ಎಲ್ಲ ಜನಾಂಗದವರ ಒಂದು ಸರ್ವರ ಏಳಿಗೆಗಾಗಿ ಬಯಸಿದಂತಹ, ಅವರ ಒಂದು ಕೊಡುಗೆ ನೀಡಿದಂತಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವೆಲ್ಲರೂ ಸಹ ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ಳುವಂಥ ಸಮಯ ಬಂದಿದೆ. ಈಗ ಏನು ಕಣ್ಣಾರೆ ಕಂಡಿರ್ತಕ್ಕಂಥ ಕೆಲವೊಂದು ಘಟನೆಗಳನ್ನು ಕಣ್ಣಾರೆ ಕಂಡು ಅದನ್ನು ಸಹಿಸಲು ಸಾಧ್ಯವಾಗದೆ ಏನಾದರೂ ಸಹ ಒಂದು ಇದು ಹಿಂದುಳಿದ ಅಥವಾ ಒಂದು ವರ್ಗದವರಿಗೆ ಅಥವಾ ಒಂದು ವರ್ಗದ ಎಲ್ರಿಗೂ ಸಹ ಏನು ಶೋಷಿತ ಸಮುದಾಯದ ಬೆನ್ನೆಲುಬಾಗಿ ನಿಂತು ಅವರನ್ನು ಒಂದು ಮೇಲೆತ್ತುವಂಥ ಪ್ರಯತ್ನವನ್ನು ಮಾಡಿದರೆ ಆ ಒಂದು ಕಾರ್ಯಕ್ಕೆ ನಾವೆಲ್ಲರೂ ಸಹ ಋಣಿಯಾಗಿರಬೇಕು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರ ಒಂದು ಸಂವಿಧಾನ, ಅವರ ಒಂದು ನೀಡಿರ್ತಕ್ಕಂಥ ಒಂದು ಕೊಡುಗೆ ಸಂವಿಧಾನ, ಬೃಹತ್ ಸಂವಿಧಾನ ನಮಗೆ ನೀಡದೇ ಇದ್ದಿದ್ರೆ ನಾವೆಲ್ಲರೂ ಸಹ ಯಾವ ಮಟ್ಟದಲ್ಲಿ ಇರ್ತಿದ್ವೋ, ಎಲ್ಲಿದ್ದೀವೋ ಅಂತ ನಾವು ಹೇಳ್ಕೊಳ್ಳೋಕ್ಕಾಗದಿರೋಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತಾ ಇದ್ವಿ. ಅವರು ಇವನು ನಮಗೆ ಅಪಾರವಾದಂಥ ಒಂದು ಕೊಡುಗೆ ನೀಡಿದರೆ ಅವರನ್ನು ಕೇವಲ ಈ ಒಂದು ದಿನದಲ್ಲಿ ಮಾತ್ರ ನೆನೆಸಿಕೊಳ್ಳದೆ ಯಾವಾಗಲೂ ಸಹ ಪ್ರತಿ ಸಮಯದಲ್ಲೂ ಸಹ ಅವರನ್ನು ನೆನೆಸ್ಕೊಂಡು ಅವರ ಒಂದು ಸಿದ್ಧಾಂತಗಳನ್ನು, ಅವರ ಒಂದು ಬೋಧನೆಗಳನ್ನು, ಅವರ ಒಂದು ತತ್ವಗಳನ್ನು ನಾವೆಲ್ಲರೂ ಪ್ರತಿಯೊಬ್ಬರೂ ಸಹ ಈ ಒಂದು ಸಮಾಜದಲ್ಲಿ ಪ್ರತಿಯೊಬ್ಬರೂ ಸಹ
ಅಳವಡಿಸ್ಕೊಂಡು ಅವರ ಒಂದು ಮಾರ್ಗದರ್ಶನ, ಅವರ ಚಿಂತನೆಗಳಲ್ಲಿ ನಾವೆಲ್ಲರೂ ಸಾಗಬೇಕು ಅಂತ ಹೇಳ್ತಾ 12 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.